ನನ್ನ ಹೆಸರು ಜಿಯಾರಿಯನ್. ನನ್ನ ಹೆಸರು ಭವಾನಿ ತೆಕ್ಕಡ. ಬಂತು ಮೆಡಲ್ ಬಂತು ಕರ್ನಾಟಕಗೆ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 ಇಲ್ಲಿ ಈ ಸ್ಪರ್ಧೆಯಲ್ಲಿ ಕರ್ನಾಟಕದ ಇಬ್ಬರು ಕುವರಿಯರು ಭಾಗಿಯಾಗೋದು ಮಾತ್ರ ಅಲ್ಲ, ಸವಾಲಿನಿಂದ ಕೂಡಿದ ಈ ವಿಂಟರ್ ಸ್ಪೋರ್ಟ್ಸ್ ಏನಿದೆ ಇದರಲ್ಲಿ 5 ಪದಕಗಳನ್ನ ಗೆದ್ದುಕೊಂಡಿದ್ದಾರೆ. ಜಿಯಾ ಆರ್ಯನ್ 2 ಪದಕ, ಭವಾನಿಗೆ 3 ಪದಕ ಸಿಕ್ಕಿದೆ. ಇಬ್ರು ಕೂಡ ಮೈಖೇಲ್ ಜೊತೆ ಮಾತನಾಡ್ತಾ ಈ ಗೇಮ್ಸ್ ನಲ್ಲಿ ಆದಂತಹ ಚಾಲೆಂಜಿಂಗ್ ಯಾವ ರೀತಿಯಾಗಿತ್ತು, ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಭವಾನಿ ಹೇಳ್ತಾರೆ, ಇಬ್ರು ಒಟ್ಟೊಟ್ಟಿಗೆನೆ ಬಂತು ಮೆಡಲ್ ಬಂತು ಕರ್ನಾಟಕಕ್ಕೆ ಅಂತ ಖುಷಿಯಿಂದ ಕನ್ನಡದಲ್ಲೇ ಮಾತನಾಡ್ತಾ ಹೇಳ್ಕೊಂಡ್ರು. ಹಾಗೇನೆ ಯೇ ಜವಾನಿ ಹೇ ದಿವಾನಿ ಸಿನಿಮಾ ನೋಡಿ ಇನ್ಸ್ಪೈರ್ ಆದೆ ಅಂತಾನೂ ಭವಾನಿ ಹೇಳ್ಕೊಂಡ್ರು. ವಿಂಟರ್ ಸ್ಪೋರ್ಟ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ನಂತರದಲ್ಲಿ ಗೊತ್ತಾದ ಮೇಲೆ ಒಂದ್ ರೀತಿ ನಾನು ಕಾಂಪೀಟ್ ಮಾಡಬೇಕು ಅನ್ನಿಸ್ತು, ಒಂದಷ್ಟು ಮಂದಿ ಸಪೋರ್ಟ್ ಮಾಡಿದ್ರು ಅಂತ ಕೂಡ ಹೇಳ್ಕೊಂಡ್ರು. ಹಾಗೆ ಇಲ್ಲಿ ಗೆದ್ದಿರೋದು 5 ಪದಕವನ್ನ ಕರ್ನಾಟಕಕ್ಕೆ ಗೆದ್ದಿರೋದು ನಿಜಕ್ಕೂ ಪ್ರೌಡ್ ಫೀಲ್ ಆಗ್ತಾ ಇದೆ. ಇದೊಂದು ರೀತಿ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಕೊಳ್ತಾ ಇತರ ಯಂಗ್ಸ್ಟರ್ಸ್ ಕೂಡ ಇದರಲ್ಲಿ ಭಾಗಿಯಾಗಬೇಕು, ಕರ್ನಾಟಕ ಗವರ್ಮೆಂಟ್ ನ ಸಪೋರ್ಟ್ ಕೂಡ ಬೇಕು. ಹಾಗೆ ಒಂದಷ್ಟು ಕಂಪನಿಗಳು ಈ ತರದ ಒಂದು ಗೇಮ್ಸ್ ಅನ್ನ ಆರ್ಗನೈಸ್ ಮಾಡಿದ್ರೆ ಬಹಳಷ್ಟು ಮಂದಿಗೆ ಖುಷಿ ಆಗುತ್ತೆ, ಜೊತೆಗೆ ಬೆಳೆಯೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಸ್ಪರ್ಧೆಯ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿಕೊಂಡ್ರು. ಯಾಕೆಂದ್ರೆ ಕಠಿಣ ಮಂಜಿನ ಪರಿಸ್ಥಿತಿಗೆ ಹೊಂದ್ಕೊಂಡು ಆಡೋದಿದೆಯಲ್ಲ, ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಟ್ರ್ಯಾಕ್ನ ಮೇಲಿನ ಹಿಮದ ಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ, ಆ ಪ್ರತಿ ಕ್ಷಣನೂ ಒಂದು ಹೊಸ ಸವಾಲುಗಳಿರುತ್ತೆ. ಅಂತಹ ಕಠಿಣ ಪರಿಸ್ಥಿತಿಗೆ ತಕ್ಷಣ ಹೊಂದ್ಕೊಳ್ಳೋದಕ್ಕೂ ಕೂಡ ಕಷ್ಟವಾಗುತ್ತೆ. ಆದ್ರೂ ಕೂಡ ಬೆಳಿಗ್ಗೆ ಬೇಗ ಸ್ಪರ್ಧೆಯನ್ನ ಶುರು ಮಾಡಿದ್ರಿಂದ ಟ್ರ್ಯಾಕ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಸ್ಪರ್ಧೆ ಬಗ್ಗೆ ಕೂಡ ಹೇಳ್ಕೊಂಡ್ರು. ಸೊ ಇಬ್ರು ಮೈಖೇಲ್ ಜೊತೆ ಯಾವ ರೀತಿ ಮಾತಾಡಿದ್ದಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಯಾರಿಯನ್. ನನ್ನ ಹೆಸರು ಭವಾನಿ ತೆಕ್ಕಡ. ಬಂತು ಮೆಡಲ್ ಬಂತು ಕರ್ನಾಟಕಗೆ. A little bit about the support. You talked about the support system. Yes. The parents definitely are the biggest support system for athletes, through thick and thin. So what do you have to say about them? I mean, ಅಪ್ಪ ಅಮ್ಮನ ಸಪೋರ್ಟ್ ಐ ಡೋಂಟ್ ಥಿಂಕ್ ನಾವು ಅದನ್ನ ವರ್ಡ್ಸ್ ಅಲ್ಲಿ ಹೇಳ್ಬೋದು ಅಂತ ಹೇಳಿ, ಬಿಕಾಸ್ ಅವರು ನಮ್ಮ ಜೊತೆ ಸಪೋರ್ಟ್ ನಿಂತಿದ್ದಿಲ್ಲ ಅಂತಂದ್ರೆ ಇವತ್ತು ನಾವಿದ್ರು ಐ ಡೋಂಟ್ ಥಿಂಕ್ ನಾವಿಲ್ಲಿ ನಿಂತ್ಕೊಳ್ತಿದ್ವಿ ಅಂತ ಹೇಳಿ. ಬಿಕಾಸ್ ನನ್ನ ಪೇರೆಂಟ್ಸ್ ಇವತ್ತುವರೆಗೂ ಟಿಲ್ ಡೇಟ್ ದೇ ಹ್ಯಾವ್ ನೆವರ್ ಸೀನ್ ಸ್ನೋ. ಅವರು ಲೈಫಲ್ಲಿ ಸ್ನೋ ನೋಡಿದವರು ಅಲ್ಲ. ಈವನ್ ಜಿಯಾಸ್ ಪೇರೆಂಟ್ಸ್ ಐ ಹ್ಯಾವ್ ಮೆಟ್ ದೆಮ್ ಸಿನ್ಸ್ ದ ಟೈಮ್ ಶಿ ಹಸ್ ಬೀನ್ ಸ್ಕೀಯಿಂಗ್. ಆದರೆ ನನ್ನ ಪೇರೆಂಟ್ಸ್ ಆಗಲಿ ಜಿಯನ್ ಪೇರೆಂಟ್ಸ್ ಆಗಲಿ ನಾನು ಏನು ನೋಡಿದೆ ಅಂದರೆ ದೇ ಹ್ಯಾವ್ ನೆವರ್ ಗಿವನ್ ಅಪ್ ಆನ್ ಅಸ್. ಅದು ನಮ್ಗೆ ಏನು ಬೇಕೋ ಅದನ್ನು ಹೆಂಗಾದ್ರೂ ಮಾಡಿ ನಮ್ಗೆ ಕೊಡಿಸಿದ್ದಾರೆ. ಐ ಥಿಂಕ್ ಅವ್ರ ಸಪೋರ್ಟ್ ಇಲ್ಲದಿದ್ದರೆ ಇವತ್ತು ನಾವಿಬ್ರು ಈ ಲೆವೆಲ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಕ್ಕೆ ಆಗ್ತಿದ್ದಿಲ್ಲ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಪೇರೆಂಟ್ ಅಂಡ್ ಐ ಆಮ್ ಶೋರ್ ಶಿ ಈಸ್ ಆಲ್ಸೋ ವೆರಿ ಗ್ರೇಟ್ಫುಲ್ ಟು ಹರ್ ಪೇರೆಂಟ್ಸ್ ಅಂಡ್ ಹರ್ ಪೇರೆಂಟ್ಸ್ ಆಲ್ಸೋ ಇಸ್ ಲೈಕ್ ಮೈ ಮಾಮ್ ಅಂಡ್ ಡ್ಯಾಡ್. ಬಿಕಾಸ್ ನನ್ನ ಪೇರೆಂಟ್ಸ್ ಇಲ್ಲಿ ಬರೋಕ್ಕಾಗಲ್ಲ. ಸೊ ಜಿಯನ್ ಪೇರೆಂಟ್ಸ್ ಆಲ್ಮೋಸ್ಟ್ ಮೋಸ್ಟ್ ಟೈಮ್ ನನ್ನ ಜೊತೆ ಇಲ್ಲಿ ಇರ್ತಾರೆ ಅಂಡ್ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಮೀ ಲೈಕ್ ದೇರ್ ಓನ್ ಡಾಟರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಅವರ್ ಪೇರೆಂಟ್ಸ್ ಅಂಡ್ ಅವರ್ ಫ್ಯಾಮಿಲಿ who are standing by our side no matter what the situation is. Subscribe to One India and never miss an update. Download the One India app now.